ಹಾಯ್ ಎವ್ರಿವನ್, ಗುಡ್ ಆಫ್ಟರ್ನೂನ್. ನಾನು ಇವತ್ತಿನ ಬ್ಲಾಗ್ನ 1 o'clock ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಡೇ ಎಲ್ಲ ಹೇಗೆ ಸ್ಪೆಂಡ್ ಆಗುತ್ತೆ ಅನ್ನೋದು, ಸ್ವಲ್ಪ ಕುಕ್ಕಿಂಗ್ ಎಲ್ಲ ಮಾಡೋದಿದೆ, ಅದನ್ನು ನಿಮ್ಮ ಜೊತೆಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ನೀವು ಕೂಡ. ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ರವೆ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂದ್ಬಿಟ್ಟು ಎಲ್ಲ ಥರ ತರಕಾರಿ, ಟೊಮೊಟೊ, ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಹಾಗೆ ರವೆನ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಇಟ್ಟರೆ ಅದು ಹುಳಾಗ್ಬಿಡುತ್ತಲ್ವ, ಹಾಗಾಗಿ ಫಸ್ಟ್ ನಾನು ನೀಟಾಗಿ ಎಲ್ಲ ಥರ ರವೆನ ಚೆನ್ನಾಗಿ ನೋಡಿಬಿಟ್ಟು ಕ್ಲೀನ್ ಇದ್ದರೆ ಅದನ್ನು ಆಮೇಲೆ ಎಣ್ಣೆಲಿ ಹಾಕಿ ಸ್ವಲ್ಪ ಬಾಣಲಿಲಿ ಹುರ್ಕೊಳ್ತೀನಿ. ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಯಾವಾಗಲೂ ಚೆನ್ನಾಗಿ ಬರುತ್ತೆ ನಮಗೆ ಉದುರಾಗಿ. ಅದಕ್ಕೆ ಎಣ್ಣೆ ಕಾದ ನಂತರ ಸ್ವಲ್ಪ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಹಾಗೆ ಸಾಸಿವೆ, ಸ್ವಲ್ಪ ಕರಿಬೇವು ಎಲ್ಲ ಹಾಕ್ಕೊಂಡು ಹೆಚ್ಚಿಟ್ಕೊಂಡಂಥ ಎಲ್ಲ ತರಕಾರಿನ ಅದಕ್ಕೆ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಬೇಯಲಿ ಅಂತ ಬೇಗನೆ ಉಪ್ಪು ಹಾಗೆ ಅರಿಶಿನದ ಪುಡಿ ಕೂಡ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಅದು ನೀಟಾಗಿ ಬೆಂದ ನಂತರ ನಾನು ನೀರು ಎಷ್ಟು ಬೇಕೋ ಅಷ್ಟು ಉಪ್ಪಿಟ್ಟಿಗೆ ರವೆ ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ, ಹಾಗಾಗಿ ನಾನು ಜಾಸ್ತಿ ಹಾಕ್ಕೊತೀನಿ. ಅದು ಕುದಿ ಬಂದ ನಂತರ ನಾನು ಏನು ಹುರಿದಿಟ್ಕೊಂಡಿದ್ನಲ್ಲ ರವೆನ, ಅದನ್ನು ನೀರು ಬಿಸಿ ಆದ ನಂತರ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಟ್ಟಿರ್ತೀನಿ. ಸೊ ಇವತ್ತಿನ ಉಪ್ಪಿಟ್ಟು ರೆಡಿಯಾಗಿದೆ. ಮಾರ್ನಿಂಗ್ ಉಪ್ಪಿಟ್ಟು, ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ತಯಾರಾಗಿತ್ತು. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು. ಸೊ ನಮ್ಮ ಮನೆಯವ್ರು ಕೂಡ ಇವತ್ತು ಮಂಗಳವಾರ ಅಂದ್ಬಿಟ್ಟು ಫುಲ್ ಪೂಜೆ ಮಾಡ್ತಾಯಿದ್ರು ಬೆಳಗ್ಗೆನೇ. ಇದನ್ನ ಹೇಳಿದ್ನಲ್ವ ನಿಮಗೆ, ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಅಂತ. ಅವ್ರು ಕೂಡ ನಿನ್ನೆ ನೈಟ್ ಬಂದಿದ್ದರು. ಸೊ ಹಾಗೆ ಧರ್ಮಸ್ಥಳ ಪ್ರಸಾದ ಕೂಡ ಎಲ್ಲ ತೊಗೊಂಬಂದಿದ್ರು. ನನ್ನ ಮಗಳಿಗೆ ಆಟ ಆಡಲಿಕ್ಕೆ ಆಟ ಸಾಮಾನುಗಳು ಕೂಡ ತೊಗೊಂಬಂದಿದ್ರು. ತುಂಬ ಇದೆ ಆಲ್ರೆಡಿ ಮನೇಲೇ. ಸೊ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು. ಸೊಪ್ಪು ಬೇರೆ ತೊಗೊಂಬಂದಿದ್ರು ಮಾರ್ಕೆಟಿಂದ. ಸೊ ಫ್ರೆಶ್ ಇತ್ತಲ್ವ, ಸ್ವಲ್ಪ ಚೆನ್ನಾಗಿದ್ದಾಗೆ ಅಡುಗೆ ಮಾಡಿಬಿಡ್ಬೇಕು ಸೊಪ್ಪು ಸಾರುಗಳ್ನೆಲ್ಲ. ಬತ್ತೋದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅಂದ್ಬಿಟ್ಟು ಸೊ ಬೇಳೆ, ಜೀರಿಗೆ, ಹಾಗೆ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಇವೆಲ್ಲ ಹೆಚ್ಚಿಟ್ಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮನೆ ಹಿಂದ್ಗಡೆ ಬಸಳೆ ಸೊಪ್ಪಿನ ಗಿಡ ಸಾಕಿದ್ದೀನಲ್ವ, ಸೊ ಅದು ಫ್ರೆಶ್ಶಾಗಿ ಎಳೆದಿತ್ತು. ಅದನ್ನು ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಸೊಪ್ಪು ಹಾಕಿದಾಗೆ ಸೊಪ್ಪಿನ ಸಾರು ಟೇಸ್ಟ್ ಬರುತ್ತೆ. ನಾವು 1-2 ಸೊಪ್ಪು ಹಾಕಿದರೆ ಅಷ್ಟು ರುಚಿಯಾಗಿ ಬರೋದಿಲ್ಲ. ಹಾಗಾಗಿಬಿಟ್ಟು ಫ್ರೆಶ್ ಆಯಿತು ಅಂದ್ಬಿಟ್ಟು ಅದನ್ನು ಕೂಡ ವಾಶ್ ಮಾಡಿ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇವಾಗ ವಿಸಿಲ್ ಹೊಡಿಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಅದು ನೀಟಾಗಿ ಎಲ್ಲ 4 ವಿಸಿಲ್ ಹೊಡೆಸಿದ್ದೆ. ಸೊ ನೀಟಾಗಿ ಬೆಂದಿದೆ ಸೊಪ್ಪು. ಇವಾಗ ಮಸಿಯೋದಷ್ಟೇ ಬಾಕಿ ಇರೋದು. ಸೊ ಫಸ್ಟು ಸಪ್ರೇಟು ನೀರನ್ನ ನಾವು ಬೇರೆ ತಗೊಬೇಕು, ಹಾಗಾದರೆ ಮಾತ್ರ ಸಾಂಬಾರು ರುಚಿಯಾಗಿರುತ್ತೆ. ನಾವು ಎಷ್ಟು ಮಸಿಯುತ್ತೇವೋ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ನಮಗೆ. ಸೊ ನಾನಿವಾಗ ಸೊಪ್ಪೆ ಬೇರೆ ಹಾಗೆ ಅದರ ನೀರನ್ನೇ ಸಪ್ರೇಟಾಗಿ ಮಾಡಿಕೊಂಡು ಇವಾಗ ನೀಟಾಗಿ ಅದನ್ನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಈ ಥರ ಬಂದಿದೆ ಅದು ಸ್ಮ್ಯಾಶ್ ಮಾಡಿದಾಗ. ಸೊ ಅದಕ್ಕೆ ಒಂದು ಪಾತ್ರೆಗೆ ಎಣ್ಣೆ, ಹಾಗೆ ಕರಿಬೇವು, ಜೀರಿಗೆ, ಸಾಸಿವೆ, ಹಾಗೆ ಸ್ವಲ್ಪ ನಾನು ಲೈಟಾಗಿ ಶುಂಠಿ ಇಲ್ಲ ಅಂದರೆ ಕೊತ್ತಂಬರಿ ಅದನ್ನೆಲ್ಲ ಹಾಕ್ಕೊಳ್ತೀನಿ. ಹಾಗೆ ಲೈಟಾಗಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತೀನಿ. ಸಾರು ಸ್ಮೆಲ್ಲು ತುಂಬ ಘಮ ಘಮ ಅನ್ನುತ್ತೆ, ಟೇಸ್ಟಿ ಕೂಡ ಬರುತ್ತೆ. ಅದಕ್ಕೆ ಗರಂ ಮಸಾಲ, ಹಾಗೆ ಸಾಂಬಾರು ಪೌಡರ್, ಅರಿಶಿನ ಪೌಡರ್ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು. ಲಾಸ್ಟಿಗೆ ನಾವು ನೀರು ಸಪ್ರೇಟಾಗಿ ಏನು ಮಾಡಿಟ್ಟಿಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಟರೆ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಿಸಿ ಬಿಸಿಯಾಗಿ ರೈಸ್ ಜೊತೆ ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ರೈಸ್ ಕೂಡ ಖಾಲಿಯಾಗಿತ್ತು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಅದನ್ನು ಕೂಡ ರೈಸ್ ರೆಡಿ ಮಾಡ್ತಿದ್ದೀನಿ ಇವಾಗ. ಹಾಗೆ ನೆಂಚ್ಕೊಡ್ಲಿಕ್ಕೆ ನನಗೆ ಹಪ್ಪಳ ಬೇಕಿತ್ತು ಅಂದ್ಬಿಟ್ಟು ಹಪ್ಪಳ ಪ್ಯಾಕೆಟ್ ತರಿಸ್ಕೊಂಡಿದ್ದೆ ಬೆಳಗ್ಗೆನೇ. ಸೊ ಎಣ್ಣೆ ಕಾದಿದೆ, ಇವಾಗ ಹಪ್ಪಳನೂ ರೆಡಿ ಆಗ್ತಾಯಿದೆ. ಇವಾಗ ನೀಟಾಗಿ ಕರೆದ್ಬಿಟ್ಟು, ಯಾವಾಗಲೂ ಹಪ್ಪಳಗಳ್ನ ಕರೆದ ತಕ್ಷಣವೇ ನೀವು ಹಾಗೆ ಇಡೋದು ಬಂದು ಕವರಲ್ಲಿ ಇಡೋದ್ರಿಂದ ಹಪ್ಪಳ ಚೆನ್ನಾಗಿರುತ್ತೆ.